ಇವತ್ತು ಮುಂಜಾನೆ ಎದ್ದು ಒಂದು ಕಪ್ ನೀರಾಗಿ ಈ ಸೈಡ್ ಜಳಕ ಮಾಡಿ ಮುದೊಳಕ್ ಬಂದ್ ಕೂಡಲೇ ಎಲ್ಲ ಕ್ರಿಯೇಟರ್ಸ್ಗಳಿಗೆ ಒಂದೊಂದು ಹೊರಿ ಮೇವ್ ಹಾಕಿ ಒಂದೊಂದು ಬಕೆಟ್ ನೀರು ತೋರಿಸ್ಬಿಟ್ರು ನೋಡ್ರಿ. ಇಲ್ಲಿ ಬಂದ್ ಕೂಡಲೇ ನನ್ನ ಸೈಜಿಂದ ಒಂದು ಹೊಸ ಅಂಗಿ ಹಾಕೊಂಡು ಬಂದ್ ನೋಡಿದ್ರಾಗ ಒಂದು ಕೂಸ್ ಅಳತಿತ್ತು. ಅದಕ್ಕೆ ನಂಗೂ ಪಾಪ ಹಾಲು ಕುಡಿಸ್ಬೇಕು ಅನಿಸ್ತು. ಆದ್ರೆ ನಾ ಗಂಡ ಮಗ ಅದೀನಿ ಹೆಂಗ್ ಕುಡ್ಸೋದು ಅಂತೇಳಿ ತಲೆ ಹಾಪಾಗಿ ಬಾಟ್ಲಿ ಹಾಲು ಕುಡಿಸ್ಬಿಟ್ನಿ. ಅಲ್ಲಿಂದ ಬಂದು ಅರ್ಜೆಂಟಾಗಿ ಮಾಡ್ಬೇಕಾಗಿರೋ ಅನಾಹುತ ಕೆಲಸಕ್ಕೆ ಮುರ್ತಾ ಕೇಳ್ಕೊಂಬರಕ್ಕೆ ಹೊಂಟಿದ್ವಿ. ಇದು ಟೈಲೆಟ್ ಐತೆ ಅನ್ಕೊಂಡು ಒಳಗೆ ಹೋದ್ಮ್ಯಾಗ ಶಾಕ್ ಆದ್ನಿ. ಯಾಕಂದ್ರೆ ಟೈಲೆಟ್ ಯಾಕೆ ಮ್ಯಾಗ ಹೊಂಟೈತೆ ಅಂತ ವಿಚಾರ ಮಾಡತ್ತಿದ್ನಿ. ಆಮೇಲೆ ಗೊತ್ತಾಯ್ತು ಇದು ಲಿಫ್ಟ್ ಐತೆ ಅಂತೇಳಿ. ಅಲ್ಲಿ ಬರೋದ್ರಾಗ ಒಂದೇ ಹುಡುಗಿ ಮ್ಯಾಗ ನಮ್ಮ ದೋಸ್ತಗ ನನಗೆ ಇಬ್ಬರಿಗೆ ಕ್ರಶ್ ಆಗಿತ್ತು. ಅದಕ್ಕೆ ಅರ್ಧ ತಾಸು ವಿಚಾರ ಮಾಡಿ ತಲೆ ಓಡಿಸಿ ಮ್ಯಾಗಿಂದ ಅರ್ಧ ಅವನಿಗೆ ಕೊಟ್ಟು ಅರ್ಧ ಕೆಳಗಿಂದ ನಾ ತಗೊಂಡು ಇಬ್ರು ಸಮಾಪನ ಮಾಡ್ಕೊಂಡ್ಬಿಟ್ವಿ. ನಂದು ಬೈಕ್ ತಗೊಳ್ಳೋದು ಭಾಳ ದಿನದ ಕನಸಿತ್ರಿ. ಅದಕ್ಕೆ ಹಗಲು ರಾತ್ರಿ ಕಣ್ಣಿಗೆ ನಿದ್ದಿಲ್ದ ಕಷ್ಟಪಟ್ಟು ದುಡ್ದು ಸ್ವಂತ ರೊಕ್ಕನಾಗ ಹೊಸ ಬೈಕ್ ತಗೊಂಡೆ. ಇವತ್ತು ರೊಕ್ಕ ಸ್ವಲ್ಪ ಕಡಿಮೆ ಇದ್ದಕ್ಕೆ EMI ಲೋನ್ ಮಾಡಿ ಹೊಸ ಬೈಕ್ ತಗೊಂಡಿನಿ. ಬೈಕ್ ಹೆಂಗೈತಿ ಕಾಮೆಂಟ್ ಮಾಡ್ರಿ. ನಾ ಬೈಕ್ ತಗೊಂಡಿದ್ ನೋಡಿ ಮಾನಸಿಕಾಗಿ ಭಾವನಾ ಮೋದಿ ಅವ್ರು ಸಿಕ್ಕಾಪಟ್ಟೆ ಅಳಾತಿದ್ರು. ಅದಕ್ಕೆ ಪಾಪ ಅಂತೇಳಿ EMI ಮ್ಯಾಗ ಅವ್ರಿಗೊಂದು ಹೊಸ ಸ್ಕೂಟಿ ಕೊಂಡಿಸ್ಕೊಟ್ಬಿಟ್ನಿ. ಬೈಕ್ ತಗೊಂಡ್ ಸ್ವಲ್ಪ ಹೊರಗೆ ಬರೋದ್ರಾಗ ಅಣ್ಣಗಳು ಭಾಳ ರಿಕ್ವೆಸ್ಟ್ ಮಾಡಿ ಪಾಪ ಅಂತೇಳಿ ಫೋಟೋ ಶೂಟ್ ಮಾಡ್ಕೊಳಕ್ ಬೈಕ್ ಕೊಟ್ಟಿನಿ. ಒಂದ್ ರೌಂಡ್ ಟ್ರಯಲ್ ಹೊಡ್ಯಾಕ ಕೊಡ ಅಂತ ಭಾಳ ರಿಕ್ವೆಸ್ಟ್ ಮಾಡತ್ತಿದ್ರು. ಅದಕ್ಕೆ ಬೈಕ್ ಮ್ಯಾಗ ಹೊರಗೆ ಕರ್ಕೊಂಡು ಹೊಂಟಿನಿ. ಮಂಜು ಅಣ್ಣ ಅಂತೂ ಯಾವ ಮೂಡ್ನಾಗ ಇದ್ದೇನ ಕಿಸ್ ಹೊಡೆದ್ ಬಿಟ್ಟ. ನಾನು ವಿಚಾರ ಮಾಡಿದ್ನಿ ಮೊಬೈಲ್ ಹಿಂಗ್ ಕಿಸ್ ಹೊಡೆದ ಇನ್ನೇನಾರ. ಅಲ್ಲಿಂದ ಬಂದ್ ಎಲ್ಲ ಕ್ರಿಯೇಟರ್ಸ್ ಒಂದೇ ಕಡೆ ಸೇರಿ ಎಲ್ಲಾರು ಒಂದೊಂದ್ ತೆಗ್ ಗೊಂಜಾಳ ಕಣಕಿ ತಿಂದ್ ಸಾಲಾರ್ ಸ್ವಲ್ಪ ಹೊಡಿ ತಿಂದ್ ಎದ್ದು ಬಂದ್ ಫೋಟೋ ತಗೊಳಕತ್ತ ಪೋಸ್ ಕೊಡತ್ತೀವಿ. ಕ್ಯಾಮ್ರಾಮ್ಯಾನ್ ಅನ್ನ ನನ್ನ ಡ್ಯಾಶ್ ಕೇಳಿರತ್ತೆ ಆ ಕಡೆ ತಿರುಗಿಬಿಟ್ಟಾನ.